ಕಳೆದ 35 ವರ್ಷಗಳಿಂದಲೂ ಜೆಡಿಎಸ್ ವಶದಲ್ಲಿದ್ದ ಮಾಣಿಕ್ಯನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘ ಇದೀಗ ಕಾಂಗ್ರೆಸ್ ರೈತ ಸಂಘ ಮೈತ್ರಿಕೂಟದ ವಶವಾಗಿದ್ದು, ನೂತನ ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಕಾಂಗ್ರೆಸ್ ರೈತ ಸಂಘದ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿಗಳಾದ ನಾಗೇಗೌಡ ಮತ್ತು ಬೋರೇಗೌಡ ಅವರು ಅವಿರೋಧವಾಗಿ ಆಯ್ಕೆಯಾದರು. ಡೈರಿಯಲ್ಲಿ ಒಟ್ಟು 11 ನಿರ್ದೇಶಕರ ಬಲವನ್ನು ಹೊಂದಿದ್ದು, ಆ ಪೈಕಿ ಕಾಂಗ್ರೆಸ್ ರೈತ ಸಂಘ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿಗಳು 7 ಹಾಗೂ ಜೆಡಿಎಸ್ ಬೆಂಬಲಿತರು 4 ನಿರ್ದೇಶಕರಿದ್ದಾರೆ. ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಕಾಂಗ್ರೆಸ್ ರೈತ ಸಂಘದ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿಗಳಾದ ನಾಗೇಗೌಡ ಹಾಗೂ ಬೋರೇಗೌಡ ಅವರನ್ನು ಹೊರತುಪಡಿಸಿದಂತೆ ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಚುನಾವಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ ಸಹಕಾರ ಇಲಾಖೆಯ ಆರ್ ನಿರ್ಮಲಾ ಅವರು ಅವಿರೋಧ ಆಯ್ಕೆಯನ್ನು ಘೋಷಿಸಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ರೈತ ಸಂಘದ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ವಿತರಿಸಿ ಸಂಭ್ರಮಿಸಿದರು. ಇದೇ ವೇಳೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಪರವಾಗಿ ರೈತ ಸಂಘದ ಮುಖಂಡರಾದ ಕ್ಯಾತನಹಳ್ಳಿ ರಾಘವ ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನು ಅಭಿನಂದಿಸಿದರು. ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ MS ಕುಮಾರ್ ಹಾಗೂ ರೈತ ಸಂಘದ ಮುಖಂಡ ಕ್ಯಾತನಹಳ್ಳಿ ರಾಘವ ಮಾತನಾಡಿ, ಶಾಸಕರ ಆದೇಶದಂತೆ ಚುನಾವಣೆಗೆ ಹೋಗಲಾಗಿದೆ. ಮಾಣಿಕ್ಯನಹಳ್ಳಿ ಹಾಗೂ ತೋಪೇಗೌಡನ ಕೊಪ್ಪಲು ಗ್ರಾಮಸ್ಥರು ಕಾಂಗ್ರೆಸ್ ರೈತ ಸಂಘ ಮೈತ್ರಿಕೂಟದ ಬೆಂಬಲಿಗರನ್ನು ಆಯ್ಕೆ ಮಾಡಿದ್ದಾರೆ. ಆ ಮೂಲಕ ಶಾಸಕರ ಕೈ ಬಲಪಡಿಸಿದ್ದಾರೆ. ಹೀಗಾಗಿ ಅವರಿಗೆ ಧನ್ಯವಾದಗಳು ಎಂದು ತಿಳಿಸಿದರು. ಕಳೆದ 35 ವರ್ಷಗಳಿಂದಲೂ ಕಾಂಗ್ರೆಸ್ ರೈತ ಸಂಘ ಮೈತ್ರಿಕೂಟಕ್ಕೆ ಅಧಿಕಾರ ಸಿಕ್ಕಿರಲಿಲ್ಲ. ಶಾಸಕರು ಮಾಣಿಕ್ಯನಹಳ್ಳಿ ಗ್ರಾಮದಲ್ಲಿ ನಡೆಸಿದ ಸರ್ಕಾರಿ ಸೇವೆ ನಿಮ್ಮ ಮನೆ ಮನೆ ಬಾಗಿಲಿಗೆ ಎಂಬ ವಿನೂತನ ಕಾರ್ಯಕ್ರಮಕ್ಕೆ ಜನರು ಮನ್ನಣೆ ನೀಡಿ ಡೈರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ರೈತ ಸಂಘ ಮೈತ್ರಿಕೂಟದ ಬೆಂಬಲಿತ ಅಭ್ಯರ್ಥಿಗಳಿಗೆ ಅಭೂತಪೂರ್ವ ಗೆಲುವು ನೀಡುವ ಮೂಲಕ ಅಧಿಕಾರ ನೀಡಿದ್ದಾರೆ ಎಂದರು. ಇದೇ ವೇಳೆ ಡೈರಿ ನಿರ್ದೇಶಕರಾದ ಕೃಷ್ಣ, ಜಲ್ಬೋರೇಗೌಡ, ಸ್ವಾಮಿಗೌಡ, ಅರಸಮ್ಮ, ಶಕುಂತಲಾ, MK ಮಂಜುನಾಥ್, ಮಹೇಶ್, ದ್ಯಾವಶೆಟ್ಟಿ, ಸರ್ಕಾರದ ನಾಮ ನಿರ್ದೇಶನ ನಿರ್ದೇಶಕ ಮಹದೇವ, ಗ್ರಾಮದ ಯಜಮಾನರಾದ ಚಂದ್ರಶೇಖರ್, ಶ್ರೀಕಂಠೇಗೌಡ, ಸಿಂಗ್ರಿಗೌಡ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕುಮಾರ್, ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಉಪಾಧ್ಯಕ್ಷ ನಟರಾಜು, APMC ಮಾಜಿ ಅಧ್ಯಕ್ಷ ಕೆಂಪು ಕೃಷ್ಣ, ಸಮಾಜ ಸೇವಕ ಶಂಕರ್, ಮುಖಂಡರಾದ ಮಹಾಂತೇಶ್, ಭಾಸ್ಕರ್, ರೋಹಿತ್, ಕೆಂಪೇಗೌಡ, ಜಯಂತ್, ಜವರೇಗೌಡ, ಶಿವಣ್ಣೇಗೌಡ, S ಕೆಂಪೇಗೌಡ, ಕ ರಾಮಕೃಷ್ಣ, ಕು ಶಿವಣ್ಣೇಗೌಡ, ಆ ಮಂಜುನಾಥ್, ಕೆ ಸುರೇಶ್, ಸು ನರಸೇಗೌಡ, ಪುಟ್ಟಸ್ವಾಮಿಗೌಡ, ಕು ಪುಟ್ಟೇಗೌಡ, ಮಾ ಕುಮಾರ್, ಕ ಪುಟ್ಟಸ್ವಾಮಿಗೌಡ, ಹ ಮರಿಗೌಡ, ಚಿ ರಾಮಚಂದ್ರು, MN ಜಗದೀಶ್, ಮು ಸ್ವಾಮಿಗೌಡ, ಮೊ ಮುದ್ದೇಗೌಡ, ಜೆ ಗೋಪಾಲ, ಶ್ರೀರಾಮ್, M ಶೆಟ್ಟಹಳ್ಳಿ, ಡೈರಿ ಅಧ್ಯಕ್ಷ ಸುರೇಶ್, ದಸಂಸ ಮುಖಂಡ ಮಂಜುನಾಥ್, ಡೈರಿ ಕಾರ್ಯದರ್ಶಿ ಪ್ರಕಾಶ್, ಹಾಲು ಪರೀಕ್ಷಕ ತುಳಸಿ ರಾಮೇಗೌಡ, ಮಾಜಿ ಕಾರ್ಯದರ್ಶಿ ನರಸೇಗೌಡ, ಮಾಣಿಕ್ಯನಹಳ್ಳಿ ತೋಪೇಗೌಡನ ಕೊಪ್ಪಲು ಗ್ರಾಮದ ಮುಖಂಡರು ಹಾಗೂ ಯುವಕರು ಇತರರಿದ್ದರು. ಮಾಣಿಕ್ಯನಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಏನು 29ನೇ ಸಾಲಿನಲ್ಲಿ ತಾರೀಕಿನಲ್ಲಿ 25ನೇ ಇಸ್ವಿಯಲ್ಲಿ ನಡೆದ ಚುನಾವಣೆಯಲ್ಲಿ 11 ಜನ ಸ್ಪರ್ಧಿಸಿ ಎಲ್ಲ ಜಯಶೀಲರಾಗಿ ಇವತ್ತು ಒಂದು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆಯಲ್ಲಿ ಆಯ್ಕೆ ಇಟ್ಕೊಂಡು ಇವತ್ತು ಎಲ್ಲರೂ ಸಹಕಾರ ಕೊಟ್ಟು ಬಹುಮತದಿಂದ ಅಧ್ಯಕ್ಷರು ಉಪಾಧ್ಯಕ್ಷರಾಗಿದ್ದಾರೆ. ಇವತ್ತು ಎಲ್ಲರೂ ಸೇರಿ ಇವತ್ತು ಒಂದು ಉತ್ಪಾದಕರ ಸಂಘವನ್ನು ಒಂದು ಉನ್ನತ ಮಟ್ಟಕ್ಕೆ ತಗೋಬೇಕಾಗಿ ನಮ್ಮ ಸದಸ್ಯರಲ್ಲಿ ಎಲ್ಲರಲ್ಲೂ ಮನವಿ ಮಾಡಿದ್ದೀವಿ. ಅದೇ ರೀತಿ ಎಲ್ಲರೂ ಒಂದೇ ರೀತಿಯಲ್ಲಿ ಯಾವುದೇ ಟೀಮ್ ಇರಲಿ, ಎಲ್ಲರೂ ಒಂದೇ ಟೀಮು ಅಂದ್ಕೊಂಡು ಈ ಸಹಕಾರ ಸಂಘವನ್ನು ಉತ್ತೇಜನ ಮಾಡಲಿ ಅಂತ ಈ ಸಭೆಯ ಮುಖಾಂತರ ಕೇಳ್ಕೊತಾ ಇದ್ದೀವಿ. ಏನು 29ರಲ್ಲಿ ನಡೆದ ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಮತ್ತು ರೈತ ಸಂಘ ಒಂದು ಟೀಮು ಜಯಶೀಲರಾಗಿ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಕಾಂಗ್ರೆಸ್ ಮತ್ತು ರೈತ ಸಂಘ ಎರಡೂ ಸೇರಿ ಇವತ್ತು ಎಲ್ಲ ಜಯಶೀಲರಾಗಿದ್ದಾರೆ. ಇವತ್ತು ನಮ್ಮ ತಾಲೂಕಿಗೆ ಮತ್ತು ನಮ್ಮ ಏನು ದರ್ಶನ್ ಪುಟ್ಟಣ್ಣಯ್ಯ ಅವರು ಒಂದು ಸಹಕಾರ ನಮ್ಮ ಗ್ರಾಮಕ್ಕೆ ಹಲವಾರು ಸಹಕಾರ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಗ್ರಾಮದ ಎಲ್ಲ ಜನತೆ ಅವ್ರಿಗೆ ಗೌರವ ಕೊಟ್ಟು ನಮಗೆ ಒಂದು ದರ್ಶನ್ ಪುಟ್ಟಣ್ಣನವ್ರಿಗೆ ಕೈ ಬಲಪಡಿಸ್ಬೇಕು ಅಂತ ಕೇಳ್ಕೊಂಡಾಗ
ಅವರು ಎಲ್ಲರನ್ನೂ ಜಯಶೀಲರಾಗಿ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರನ್ನೂ ಆಯ್ಕೆ ಮಾಡಿದ್ವಿ. ಜೊತೆಗೆ ನಮಗೇನು ನಾವು ಇವತ್ತು ನಮಗೆ ಇಲ್ಲಿ ಅಧಿಕಾರಿಗಳ ನಡೆ ಹಳ್ಳಿ ಕಡೆ ಅನ್ನೋ ಒಂದು ಕಾರ್ಯಕ್ರಮವನ್ನು ನಮ್ಮ MLA ಅವರು ಮಾಡಿಕೊಟ್ಟ ಒಂದು ಸಹಕಾರದೊಂದಿಗೆ ಇವತ್ತು ನಾವು ಅಧಿಕಾರವನ್ನು ಕಾಂಗ್ರೆಸ್ ಮತ್ತು ರೈತ ಸಂಘ ಸೇರಿ ಇವತ್ತು ಅಧಿಕಾರವನ್ನು ಹಿಡಿದಿದ್ದೀವಿ. ಸುಮಾರು ವರ್ಷದಿಂದ ಇಲ್ಲಿ ಕಾಂಗ್ರೆಸ್ ರೈತ ಸಂಘ ಅಧಿಕಾರ ಹಿಡ್ದಿರಲಿಲ್ಲ, ಇದೇ ಮೊದಲಿಗೆ ಹಿಡ್ದಿದ್ದೀವಿ. ಅದರಿಂದ ಎಲ್ಲ ನಮ್ಮ ದರ್ಶನ್ ಪುಟ್ಟಣ್ಣನವರ ಪರವಾಗಿ ಎಲ್ಲ ನಮ್ಮ ಮಾಣಿಕ್ನಳ್ಳಿ ಜನತೆಗೆ, ತೋಪೆ ಹುಡುಕು ಜನತೆಗೆ ಎಲ್ಲರಿಗೂ ಕೂಡ ಎಲ್ಲ ನಮ್ಮ ದರ್ಶನ್ ಪುಟ್ಟಣ್ಣನವರ ಪರವಾಗಿ ಧನ್ಯವಾದವನ್ನು ಹೇಳ್ತಾ ಇದ್ದೀವಿ. ಮುಂದೆ ನೋಡಿ, ಎಲ್ಲ ಇಲ್ಲಿ ನೋಡಿ. ಆಗಿರ ಮುಂದೆ ನೋಡಿ, ಅಲ್ಲಿ ಮಾತಾಡಿ. ಬಂದ್ರಾ ಸುಧೀರ ಓಕೆ. ಅವರ ಮೇನೀಗ ನೋಡ್ರೆ ಏನು ನೋಡ್ರೆ ನಿಂತ್ಕೊಳ್ಳಿ. ಏನು ಮೊದಲನೇದಾಗಿ ಮಾಣಿಕ್ನಳ್ಳಿ ಗ್ರಾಮಸ್ಥರಿಗೆ ಹಾಗೂ ನಮ್ಮ ರೈತ ಸಂಘದ ಮುಖಂಡರು ಹಾಗೂ ಕಾಂಗ್ರೆಸ್ ಮುಖಂಡರು ನನಗೆ ಅಭಿನಂದನೆ ಸಲ್ಲಿಸ್ತೀನಿ. ಸೊ ಶಾಸಕರು ಆದೇಶದಂತೆ ಚುನಾವಣೆಗೆ ಬಂದರು, ಚುನಾವಣೆ ನಡೆಸ್ಕೊಟ್ಟಿದ್ದಾರೆ. ಸೊ ಅದೇ ರೀತಿ ಒಮ್ಮತದಿಂದ ಚುನಾವಣೆ ಮಾಡಿ ಗೆದ್ದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ರೈತ ಸಂಘ ಮತ್ತು ಕಾಂಗ್ರೆಸ್ ಜಂಟಿಯಾಗಿ ಹಿಡಿದಿದೆ. ಸೊ ಅದಕ್ಕೆ ನಾನು ಮೊದಲನೇದಾಗಿ ಮಾಣಿಕ್ನಳ್ಳಿ ಗ್ರಾಮಸ್ಥರಿಗೆ ಹಾಗೂ ನಮ್ಮ ಮುಖಂಡರುಗಳಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಏನು ನೀವು ಹೇಳ್ದಂಗೆ 35 ವರ್ಷದಿಂದ ಈ ಅಧಿಕಾರ ಹಿಡಿದಿರಲಿಲ್ಲ. ಸೊ ಈ ಕಾರ್ಯಕ್ರಮ ಇಲ್ಲಿ ಶಾಸಕರು ಮಾಣಿಕ್ನಳ್ಳಿ ಪಂಚಾಯಿತಿ ಕಾರ್ಯಕ್ರಮ ಮಾಡಿದರು. ಸೊ ಅದು ಎಲ್ಲ ಜನಗಳಿಗೂ ಮಂದಟ್ಟಾಗಿದೆ. ಸೊ ಒಂದು ಒಳ್ಳೇದೇನೋ ಕಾರ್ಯಕ್ರಮ ಮಾಡ್ತಿದ್ದಾರೆ ಶಾಸಕರು ಅಂತ ಅವ್ರ ಭರವಸೆ ಇಟ್ಟು ಈ ಇದಕ್ಕೆ ಅಧಿಕಾರಕ್ಕೆ ತರೋಕ್ಕೆ ಕಾರಣಕರ್ತರಾಗಿದ್ದಾರೆ. ಅವ್ರಿಗೆ ಕೃತಜ್ಞತೆ ಒಳ್ಳೆಯದು.
ಆಯ್ತು.